ನಮಸ್ಕಾರ. ಇವತ್ತು ನಾವು G75 ಸೈಕಲ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳೋದಕ್ಕೆ ಬಂದಿದ್ದೀವಿ. ನೋಡಿ, G75 ಸೈಕಲ್ನ ಯಾವ ಥರ ಯೂಸ್ ಮಾಡ್ಬೋದು. G75 ಫಸ್ಟ್ ಆಫ್ ಆಲ್ ನಾವು ಓಡಿ ಗ್ರೂವಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. G75 ಬಂದು ಓಡಿ ಗ್ರೂವಿಂಗ್ ಸೈಕಲ್ಲು. ಇವಾಗ 71, 72 ಬೇರೆ ಎಲ್ಲ ಸೈಕಲ್ಗಳು ಆಲ್ರೆಡಿ ನಾವು ಇದರಲ್ಲಿ ಈ ಚಾನಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ವೀಡಿಯೋಸ್ ಕೂಡ ಎಲ್ಲ ಚಾನಲ್ದಿದ್ದಾವೆ ನೋಡಿ. 72, 71, 74, 83, 75 ಕೂಡ 75 ಇವಾಗ ಮಾಡ್ತಾ ಇದ್ದೀವಿ. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಡಿ ಗ್ರೂವಿಂಗ್ನ ಯಾವ ಥರ ಮಾಡೋದು. ಇದು ಒಂದು ನಾರ್ಮಲ್ ಡ್ರಾಯಿಂಗ್. ನಿಮಗೆ ಈ ಥರ ಒಂದು ಡಯಾಮೀಟ್ರ್ ಇರುತ್ತೆ. ಇಲ್ಲಿ ಒಂದು ಗ್ರೂ ಬರುತ್ತೆ ನಿಮಗೆ. ಎಷ್ಟು 20 mm ವಿಡ್ತು ಮತ್ತು 10 mm ಡೆಪ್ತ್ ಇರೋವಂಥದ್ದು ಒಂದು ಗ್ರೂ ಬರುತ್ತೆ ನಿಮಗೆ. ಸೊ ಈ ಗ್ರೂನ ಹೇಗೆ ಕಟ್ ಮಾಡೋದು, ಯಾವ ಸೈಕಲಲ್ಲಿ ಮಾಡೋದು, ಯಾವ ಟೂಲ್ನಲ್ಲಿ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇದಕ್ಕೆ ನಿಮಗೆ G75 ಇದೆಯಲ್ಲ, ಈ ಕೋಡ್ನ ನೀವು ಯೂಸ್ ಮಾಡ್ತೀರಾ. G ಕೋಡು ಸೈಕಲ್ಲು. ಫಸ್ಟ್ ನೀವೇನು ಒಂದು ಟರ್ನಿಂಗ್ ಎಲ್ಲ ಆಗೋಗಿರುತ್ತೆ, ನಿಮಗೆ ಟರ್ನಿಂಗ್ ಎಲ್ಲ ಮಾಡಿರ್ತೀರ ಅಂದ್ಕೊಳ್ಳಿ. ಈ ಗ್ರೂಯಿಂಗ್ ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಈ ಥರ ಒಂದು ನಿಮಗೆ ಗ್ರೂಯಿಂಗ್ ಟೂಲ್ ಬರುತ್ತೆ, 3 mm ಗ್ರೂವಿಂಗ್ ಟೂಲು. ಇದು ನಿಮಗೆ 3 mm ಗ್ರೂವಿಂಗ್ ಟೂಲ್ ಇದಾಗಿರುತ್ತೆ. ಟೋಲು ಈ ಥರ ಇರುತ್ತೆ ನೋಡೋಕ್ಕೆ, 3 mm ಗ್ರೂವಿಂಗ್ ಟೂಲು. ಆಫ್ಸೆಟ್ನ ಈ ಫೇಸ್ಗೆ, ಈ ಫ್ರಂಟ್ ಫೇಸ್ ಇದೆಯಲ್ಲ, ಈ ಜೆಡ್ ಲೈನು, ಇಲ್ಲಿಗೆ ನೀವು ಈ ಫೇಸ್ಗೆ ಆಫ್ಸೆಟ್ನ Z0.0 ಅಂತ ಮಾಡಿರ್ತೀರ. ಫೇಸ್ಗೆ ಆಫ್ಸೆಟ್ ತೆಗಿಯೋದನ್ನು ಫಸ್ಟ್ ಹೇಳ್ತಾ ಇದ್ದೀನಿ, ಯಾಕೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ಟೂಲ್ನ ಈ ಫ್ರಂಟ್ ಪೊಸಿಷನ್ ಇದೆಯಲ್ಲ, ಈ ಪೊಸಿಷನ್ಗೆ, ಈ ಪೀಸ್ನ ಫ್ರಂಟ್ ಪೊಸಿಷನ್ಗೆ ನಾವು ಆಫ್ಸೆಟ್ನ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, ನಿಮಗೆ ಈ ಸೈಕಲ್ನ ಯಾವ ಥರ ಯೂಸ್ ಮಾಡೋದು ಮಿಷಿನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಸಲ ನೋಟ್ಬುಕ್ಕಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, N1 ನಿಮಗೆ ಗೊತ್ತಿದ್ದಂಗೆ ಬ್ಲಾಕ್ ನಂಬರು, G28 U0W0 ಬಂದು ನಿಮಗೆ ಹೋಮ್ ಪೊಸಿಷನ್ನು ರೆಫರೆನ್ಸ್ ಆಗಿರುತ್ತೆ. ಇವಾಗ T0101 ಅಂದರೆ ನಿಮಗೆ ಟೂಲ್ ನಂಬರು ಮತ್ತು ಆಫ್ಸೆಟ್ ನಂಬರು. G97 ಕಾನ್ಸೆಂಟ್ ಸ್ಪಿಂಡಲ್ ಸ್ಪೀಡ್. ನಾವು ಗ್ರೂಯಿಂಗು ಮತ್ತು ಡ್ರಿಲ್ಲಿಂಗು ಮಾಡ್ತಾಯಿದ್ದೀವಿ ಅಂದರೆ ಸ್ಪಿಂಡಲು ಕಾನ್ಸೆಂಟಾಗೇ ಇರಬೇಕು. G50 ಅಥವಾ G96 ಅವು ಯಾವ ಯೂಸ್ ಮಾಡೋಂಗಿಲ್ಲ. ಸ್ಪೆಷಲಿ ಗ್ರೂಯಿಂಗು ಮತ್ತು ಥ್ರೆಡ್ಡಿಂಗ್ ಆಗ್ತಾ ಇರಬೇಕಾದ್ರೆ ಮತ್ತು ನಿಮಗೆ ಡ್ರಿಲ್ ಆಗ್ತಾ ಇರಬೇಕಾದ್ರೆ G97 ಮತ್ತು ನೀವು ಯೂಸ್ ಮಾಡಬೇಕಾಗುತ್ತೆ. RPM ಆ್ಯಸ್ ಫರ್ ಗ್ರೂಯಿಂಗು ನಿಮಗೆ RPM ಕಡಿಮೆನೇ ಇರಬೇಕು. ಇವಾಗ ರಫಿಂಗ್ ಎಲ್ಲ ಜಾಸ್ತಿ ತೆಗಿಬೇಕಾಗಿರೋದ್ರಿಂದ RPM ಇಷ್ಟೇ, ನೀವು ಮ್ಯಾಕ್ಸಿಮಮ್ 350ಇಂದ 500 ಒಳಗೆ RPM ಕೊಡಬೇಕಾಗುತ್ತೆ. ಇದು ನಿಮಗೆ ಡೈರೆಕ್ಷನ್. ಸೇಫ್ಟಿ ಡಿಸ್ಟೆನ್ಸು, ನಮಗೆ ರಾ ಮೆಟೀರಿಯಲ್ ಸೈಜ್ ಎಷ್ಟಿದೆ, ನಮಗೆ 48, ನಾವು ನಮಗೆ ಸೈಜ್ ಫಿನಿಶ್ ಆಗಿರೋದು ಬಂದು 48ಗೆ ಫಿನಿಶ್ ಆಗಿದೆ. ಸೊ ಸೇಫ್ಟಿ ಡಿಸ್ಟೆನ್ಸ್ ನಾವು 2 mm ಮೇಲೆ ಇಟ್ಟಿದ್ವಿ, 20 mm ಜಾಬ್ಗಿಂತ ಹಿಂದೆ ಇದೆ. ಇವಾಗ ನಮ್ಮದು ಒಂದು ಈ ಥರ ಗ್ರೂ ಆಗ್ತಾ ಇದೆ ಅಂದರೆ ಇದು ಡಿಸ್ಟೆನ್ಸ್ ನಮಗೆ ಇಲ್ಲಿಂದ 15 mm ಇದೆ. ನಾವು ಇಲ್ಲಿ ಮಾಡಬೇಕಾಗಿರೋದು ಗ್ರೂ. ಇದ್ರ ಡಯಾಮೀಟ್ರ್ ಎಷ್ಟಿದೆ, 48 ಇದೆ. ನಾವು ಇವಾಗ ಎಷ್ಟಿಟ್ಟಿದ್ದೀವಿ, 50. ರೆಡ್ ಪೀಸ್ಗಿಂತ 20 mm ಹಿಂದೆ ಸೇಫ್ಟಿ ಡಿಸ್ಟೆನ್ಸು ಇಲ್ಲಿದೆ ನಿಮ್ಗೆ. ಇವಾಗ ನೆಕ್ಸ್ಟು ಸ್ಟಾರ್ಟ್ ಪಾಯಿಂಟ್, ಎಲ್ಲಿಂದ ನಮಗೆ ಸೈಕಲ್ ಸ್ಟಾರ್ಟ್ ಆಗಬೇಕು, 18 mm. 18 mm ಯಾಕೆ, ನಮಗಿರೋದಿಲ್ಲಿ 15 mm. 18 mm ಇಂದ ಯಾಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಇವಾಗ ಅದನ್ನು ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋದಾದರೆ ಇಲ್ಲಿದೆ ನೋಡಿ. ಇನ್ಸರ್ಟ್ ನಮಗೆ 3 mm ಬರುತ್ತೆ. ಈ ಪಾಯಿಂಟ್ಗೆ ನಾವು ಆಫ್ಸೆಟ್ ತೆಗೆದಿರ್ತೀವಿ. ಇವಾಗ ನಾವು ಕರೆಕ್ಟಾಗಿ 15 ಕೊಟ್ವಿ ಅಂದರೆ ಈ ಪಾಯಿಂಟಲ್ಲಿ ಇದೆಯಲ್ಲ, ಇದು ನಮಗೆ 3 mm ಎಕ್ಸ್ಟ್ರಾ ಕಟ್ ತೊಗೊಂಡ್ಬಿಡುತ್ತೆ. ಈ ಪಾಯಿಂಟಿಗೆ ಆಫ್ಸೆಟ್ ಕೊಟ್ಟಿರೋದ್ರಿಂದ ಇದು ಇನ್ನೂ ಇದ್ರಿಗಿಂತ 3 mm ಹಿಂದೆ ಇರುತ್ತೆ ಇದ್ರ ಲಾಸ್ಟ್ ಪಾಯಿಂಟು. ಸೊ ಲಾಸ್ಟ್ ಪಾಯಿಂಟ್ ಇರೋಷ್ಟು ಕೂಡ ಹಾಗೆ ಗ್ರೂ ಕಟ್ ಆಗುತ್ತೆ. ಹಂಗೆ ಕಟ್ ಆಗಬಾರ್ದು ಅಂದಿದ್ದಕ್ಕೆ ನೀವು ಇದ್ರದ್ದು ಎಷ್ಟಿದೆಯೋ ಅಷ್ಟು ಗ್ರೂಯಿಂಗಿಂದ ನೀವು ಆ್ಯಡ್ ಮಾಡಬೇಕು. 3 mm ಅದನ್ನು ಆ್ಯಡ್ ಮಾಡಿಬಿಟ್ಟು ಟೋಟಲ್ ಲೆಂತ್ ಎಷ್ಟಿದೆಯೋ, ನಿಮಗೆ ಫೇಸಿಂದ ನಿಮಗೆ 15 mm ಕೇಳಿದ್ರೆ ಪ್ಲಸ್ ಅದಕ್ಕೆ ಇನ್ಸರ್ಟ್ದು 3 mm ಆ್ಯಡ್ ಮಾಡಿಬಿಟ್ಟು ಬರೀಬೇಕು. ಅಲ್ಲಿಗೆ ಎಷ್ಟಾಗುತ್ತೆ, 18 mm ಆಗುತ್ತೆ. ಸೊ ಅದಕ್ಕೆ ಸೈಕಲ್ ಸ್ಟಾರ್ಟ್ ಆಗಿರೋದು ಎಷ್ಟರಿಂದ, ನಿಮಗೆ Z-18ಇಂದ ಸ್ಟಾರ್ಟ್ ಆಗಿದೆ. ಅದಕ್ಕೊಂದು ಲಿಮಿಟಲ್ಲಿರುವಂಥ ಒಂದು ಫೀಡ್ ಕೂಡ ಕೊಟ್ಟಿದ್ದೀವಿ. ನೆಕ್ಸ್ಟು ಇವಾಗ ಇದು Z ಆಯಿತು. Z ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ, X ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ನಮಗೆ ರಾ ಮೆಟೀರಿಯಲ್ ಇದು ಫಿನಿಶ್ ಸೈಜ್ ಎಷ್ಟಾಗಿದೆ ಓಡಿ, ನಮಗೆ ಇದು 48 ಆಗಿದೆ. ಸೊ 48ಇಂದನೇ ಅಥವಾ 48.1ಇಂದ ಕೊಟ್ಟರು ಆಗುತ್ತೆ ನಿಮಗೆ. ಇಲ್ಲಿಂದ ಸ್ಟಾರ್ಟು. ನೆಕ್ಸ್ಟ್ ಸೈಕಲ್ ಯಾವ ಥರ, G75 ಬಂದು ನಿಮಗೆ ಓಡಿ ಗ್ರೂವಿಂಗ್ ಸೈಕಲ್. R0.5 ಅಂದರೆ ನಿಮಗೆ ರಿಟ್ರ್ಯಾಕ್ಷನ್. ಯಾವ ಥರ ಹಿಂಗೆ ಪಿಕ್ಕಾಗಿ ರಿಟ್ರ್ಯಾಕ್ಟ್ ಬರೋದಕ್ಕೆ ಅದನ್ನು R0.5. ಎಲ್ಲ ಸೈಕಲಲ್ಲೂ R0.5 ಬರೋದು ಎಲ್ಲ ರಿಟ್ರ್ಯಾಕ್ಟ್ಗೆ ಬರೋದು. ನೆಕ್ಸ್ಟ್ ಲೈನಲ್ಲಿ G75, ಇದು ಬರೀ ರಿಟ್ರ್ಯಾಕ್ಷನ್ ಈ ಲೈನಲ್ಲಿ ಕೊಟ್ಟಿವಿ. ಈ ಲೈನಲ್ಲಿ ಮತ್ತೆ G75 ಡಯಾಮೀಟ್ರ್ X38. ನಮಗೆ ಡ್ರಾಯಿಂಗಲ್ಲಿ ಕೇಳಿರೋದು ಈ ಗ್ರೂವ್ನ ಈ ಡಯಾಮೀಟ್ರ್ ಕೇಳಿರೋದು ನಮಗೆ 38 ಕೇಳಿರೋದು. ಸೊ ನಿಮಗೆ 38ನ ಇಲ್ಲಿ ಕೊಟ್ಟಿದ್ದೀವಿ.
Z-35 ಯಾವ ಥರ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 15 mm ಪ್ಲಸ್ ಇದು 35 ಆಗುತ್ತೆ. ಇಲ್ಲಿ 3 mm ಆ್ಯಡ್ ಮಾಡೋಂಗಿಲ್ಲ. ಸೊ ನಮಗೆ ಈ ಲೈನ್ಗೆ ಎಂಡ್ ಆಗಿರೋದ್ರಿಂದ ಇದೇ ಫೇಸ್ಗೆ ಆಫ್ಸೆಟ್ ತೆಗೆದಿರೋದ್ರಿಂದ ನೀವು ಜೆಡ್ಡಲ್ಲಿ ಏನು ನೀವು ಆ್ಯಡ್ ಮಾಡಬೇಕಾಗಿರಲ್ಲ. ಎಂಡ್ ಪಾಯಿಂಟ್ ಏನಿರುತ್ತೋ ಅಲ್ಲಿ ಆ್ಯಡ್ ಮಾಡಬೇಕಾಗಿಲ್ಲ. ಸ್ಟಾರ್ಟ್ ಪಾಯಿಂಟ್ಗೆ ಮಾತ್ರ ನೀವು 3 mm ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಗೆ ಹಿಂಗೆ ಕಟ್ಕೊಟ್ಕೊಂಡು ಹೋದಾಗ, ಈಗ ಲೈನ್ ಬೈ ಲೈನ್ ಕಟ್ಕೊಟ್ಕೊಂಡು ಹೋದಾಗ ನಿಮಗೆ ಗ್ರೂನ ಲಾಸ್ಟ್ ಪಾಯಿಂಟ್ ಇಲ್ಲಿರುತ್ತೆ. ಸೊ ಈ ಥರ ಕಟ್ ಬಂದಾಗ ನಿಮಗೆ ಇಲ್ಲೇನು ಆ್ಯಡ್ ಮಾಡಬೇಕಾಗಲ್ಲ. ಇಲ್ಲೇ ನೀವು ಇಲ್ಲಿ 15 ಕೊಟ್ಬಿಟ್ರೆ ಈ 3 mm ಏನಿರುತ್ತೆ ಇಲ್ಲಿ ಕಟ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಬೇಕಾಗಿರೋ 11 ಬಂದು ನಿಮಗೆ 3 mm ಲೆಸ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಪ್ಲಸ್ ಮಾಡಿದ್ದೀವಿ. ಆದರೆ ಈ ಲೆಂತಲ್ಲಿ ನಾವೇನು ಪ್ಲಸ್ ಮಾಡಬೇಕಾಗಲ್ಲ. ಟೋಟಲ್ ಎಷ್ಟಿದೆಯೋ ಅಷ್ಟು 35ನೇ ಕೊಡಬೇಕಾಗುತ್ತೆ. ಇಲ್ಲಿ ಲೆಂತಲ್ಲಿ 35 ಕೊಟ್ಟಿರ್ತೀವಿ. ಪಿ ಬಂದು ನಿಮಗೆ 500. ಇದು 500 ಏನಂದರೆ ಪ್ರತಿ ಸಲ ಹಿಂಗೆ 0.5 ಬರುತ್ತೆ ಮತ್ತು 0.5 ಮೇಲೆ ಹೋಗುತ್ತೆ. ಈ ಥರ 0.5 ನಿಮಗೆ ವರ್ಟಿಕಲ್ ಆಗಿ ಕಟ್ ತೊಗೊಂಡು ಹೋಗ್ತಾ ಇರುತ್ತೆ. ಮತ್ತು ಮೇಲೆ ಹೋಗುತ್ತೆ, ಮತ್ತು ಎಷ್ಟು mm ಮುಂದೆ ಹೋಗುತ್ತೆ, 2.5 mm ಮುಂದೆ ಹೋಗುತ್ತೆ. ಈ ಥರ 2.5 mm ಮುಂದೆ ಬಂದು ಮತ್ತೆ 0.5 ಕಟ್ ತೊಗೊಂಡು ಬರ್ತಾರೆ. ಎಲ್ಲಿವರೆಗೂ ಬರುತ್ತೆ? 38 ಡಯಾಮೀಟ್ರ್ವರೆಗೂ ಬರುತ್ತೆ. ಇದೇ ಥರ ಎಷ್ಟು ಪಾಸ್ಗಳಾಗುತ್ತೋ ಅದೇ ಥರ ಪಾಸ್ ಬೈ ಡೆಪ್ತಲ್ಲಿ ನಿಮಗೆ ಎಕ್ಸಲ್ಲಿ 0.5 ತೊಗೊಳುತ್ತೆ. ಪ್ರತಿ ಸಲ 0.5 ತೊಗೊಂಡು ಇಲ್ಲಿ ಬಂದಮೇಲೆ ವಾಪಸ್ ಹೋದ್ಮೇಲೆ ನಿಮಗೆ 2.5 ಮುಂದೆ ಬರುತ್ತೆ. ಇಲ್ಲಾದ್ಮೇಲೆ ಮತ್ತೆ 2.5 ಮುಂದೆ, ಮತ್ತು ಇಲ್ಲಿ ಮತ್ತೆ 2.5 ಮುಂದೆ ಇಲ್ಲಿ. ಈ ಥರ ಗ್ರೂನ ನಿಮಗೆ ಇಲ್ಲಿರೋ ಎಲ್ಲ ಮೆಟೀರಿಯಲ್ನ ತೆಗೆದಾಕ್ಬಿಡುತ್ತೆ. ಇದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಡಿಸ್ಟೆನ್ಸ್ ಇದೆಯೋ ನಮಗೆ 15, ಅದಕ್ಕೆ +3 ಮಾಡಬೇಕು. ಯಾಕೆ ಅಂದರೆ ಅದು ಗ್ರೂ ಇನ್ಸರ್ಟ್ನ ಡಿಸ್ಟೆನ್ಸ್ನ ಪ್ಲಸ್ ಮಾಡಬೇಕು. ಅದು ಒಂದೇ ನಾವು ಇದರಲ್ಲಿ ತಲೆಯಲ್ಲಿ ಇಟ್ಕೋಬೇಕಾಗಿರೋವಂಥದ್ದು. ಇದು ನಿಮಗೆ ಪಿಕ್ಕು ಎಷ್ಟು 0.5 ಪಿಕ್ಕು ಮತ್ತು ಕಟ್ ಎಷ್ಟು ಪ್ರತಿ ಸಲಕ್ಕೆ 2.5 mm ನಿಮಗೆ ಕಟ್ ಬಂದಿರುತ್ತೆ. ನೆಕ್ಸ್ಟು ಎಕ್ಸ್ ಡಯಾಮೀಟ್ರ್ ಮೇಲ್ಗಡೆ ಸೇಫ್ಟಿ ಡಿಸ್ಟೆನ್ಸೇ ಮತ್ತು ಬ್ಯಾಕು ಯಾವ ಥರ ಹಿಂಗೆ ಸ್ಟಾರ್ಟಾಗಿ ಹಿಂಗೆ ಬಂತೋ ಮತ್ತು ಹಿಂಗೆ ಸ್ಟಾರ್ಟಾಗಿ ಮೇನ್ ಸ್ಟಾರ್ಟ್ ಪೊಸಿಷನ್ ಕೊಟ್ಟಿದ್ದು ಆ ಪೊಸಿಷನ್ಗೆ ಹೋಗುತ್ತೆ. G40 ಬಂದು ನಿಮಗೆ ಕೋಡ್ ಕ್ಯಾನ್ಸಲ್, ಎನಿ ಕೋಡ್. ಇವಾಗ ನೀವು G41 ಯೂಸ್ ಮಾಡಿರ್ತೀರ, ಯಾವ ಕೋಡಾದರೂ ಮಾಡಿರ್ತೀರ, ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಈ G40 ಯೂಸ್ ಮಾಡಬೇಕು. ಇದನ್ನು ಎಲ್ಲ ಕಡೆ ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ. G40 ಮಸ್ಟ್ ಆ್ಯಂಡ್ ಶುಡ್ ಆಗಿ ಯೂಸ್ ಮಾಡಿ. ಇಲ್ಲ ಅಂದರೆ ನೆಕ್ಸ್ಟ್ ನೀವು ಬೇರೆ ಸೈಕಲ್ ಹಾಕ್ತೀರಿ, ಇದು ನೆಕ್ಸ್ಟ್ 74 ಹಾಕಿದ್ರೆ ಅದು ಆ ಥರ ತೊಗೊಳ್ಳಲ್ಲ, ಮತ್ತು 75 ಥರನೇ ವರ್ಕ್ ಆಗ್ತಾ ಇರುತ್ತೆ. G40 ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ರೆಫ್ರೆನ್ಸ್ ಕೂಡ ಮಾಡಬೇಕಿಲ್ಲಿ. G28 U0.0 W0.0 ರೆಫ್ರೆನ್ಸ್ ಮಾಡಿ M30 ಕೊಟ್ಟರೆ ನಿಮಗೆ ಈ ಗ್ರೂ ಏನಿದೆಯೋ, ಈ ಡ್ರಾಯಿಂಗಲ್ಲಿ ಆ್ಯಸ್ ಫಾರ್ ಡ್ರಾಯಿಂಗ್ ಏನು ಕೇಳಿದೆಯೋ ಈ ಗ್ರೂ ನಿಮಗೆ ಬಂದುಬಿಡುತ್ತೆ. ಇದನ್ನು ಇವಾಗ ಮಿಷಿನ್ಗೆ ಇನ್ಸ್ಟಾಲ್ ಮಾಡಿಬಿಟ್ಟು ಯಾವ ಥರ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೋಟ್ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿರೋವಂಥ ಪ್ರೋಗ್ರಾಮ್ ಅದು G75 ಕೋಡ್ನ ಸೈಕಲ್ನ ಇವಾಗ ಮಿಷಿನಲ್ಲಿ ಪ್ರಾಕ್ಟಿಕಲಾಗಿ ಮಾಡೋದಕ್ಕೆ ಹಾಕಿರುವಂಥದ್ದು. ನೋಡಿ, ಫಸ್ಟು ನಿಮಗೆ ಪ್ರೋಗ್ರಾಮ್ ನಂಬರ್ ಬಂದಿರುತ್ತೆ, N1 ಬ್ಲಾಕು, ರೆಫ್ರೆನ್ಸು, ಟೂಲ್ ನಂಬರು, RPMನ ಇಲ್ಲಿ 1000 ಕೊಟ್ಟಿದ್ದೀನಿ. ಯಾಕೆ ಅಂದರೆ ಸಿಮ್ಯುಲೇಷನ್ ಸ್ವಲ್ಪ ಬೇಗ ಆಗಲಿ ಅಂತ. ನೀವು 450ನೇ ಫಾಲೋ ಮಾಡಬೇಕು. ಇದು ನಾನು ಸ್ವಲ್ಪ ಬೇಗ ಕಟ್ಕೊಡ್ಲಿ ಅಂತ ಮಾತ್ರ ಹಾಕಿರೋದು. ಯಾವಾಗಲೂ ಗ್ರೂಯಿಂಗಲ್ಲಿ RPM ಕಡಿಮೆನೇ ಇರಬೇಕು, ಅದನ್ನು ಫಸ್ಟೇ ಮೆನ್ಷನ್ ಮಾಡ್ತಾಯಿದ್ದೀನಿ. ಇವಾಗ ಸೇಫ್ಟಿ ಡಿಸ್ಟೆನ್ಸು ಇದು ಯಾವ ಥರ ಅದರಲ್ಲಿ ಎಕ್ಸ್ಟೆಂಡ್ ಮಾಡಿದ್ದೀನೋ ಸೇಮ್ ಅದೇ ಪ್ರೋಗ್ರಾಮ್ನ ನಾನು ಇಲ್ಲಿ ಇನ್ಪುಟ್ ಮಾಡಿದ್ದೀನಿ ನೋಡಿ. ಡಯಾಮೀಟ್ರು, ಡಿಸ್ಟೆನ್ಸು, ಪಿಕ್ ಎಷ್ಟಾಗಬೇಕು, ಕಟ್ ಎಷ್ಟು ತಗೋಬೇಕು, ಫೀಡ್ ಕೂಡ ನಾನು ಬೇಕು ಅಂತ ಜಾಸ್ತಿ ಕೊಟ್ಟಿರೋದು, ಬಿಕಾಸ್ ಬೇಗ ಸಿಮ್ಯುಲೇಷನ್ ಮುಗೀಲಿ ಅಂತ ಅಷ್ಟೇ. ಫೀಡ್ ಕೂಡ ಇದರಲ್ಲಿ ಏನು ಯಾವ ಥರ ಬುಕ್ಕಲ್ಲಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ಥರನೇ ಕೊಡಬೇಕು. ಕಡಿಮೆನೇ ಇರಬೇಕು, O4 O5ನೇ ಇರಬೇಕು. ನೆಕ್ಸ್ಟು ಮೇಲೆ ಹೋಗಿ 40 ಕ್ಯಾನ್ಸಲ್ ಆಗಿಬಿಟ್ಟು ರಿವರ್ಸ್ ಹೋಮ್ ಪೊಸಿಷನ್ಗೆ ಹೋಗುತ್ತೆ. U0.0 ಇಲ್ಲಿ W0.0 ಕೂಡ ಮೆನ್ಷನ್ ಮಾಡಬೇಕು. ಇಷ್ಟೇ ಪ್ರೋಗ್ರಾಮ್. ಇವಾಗ ನಿಮಗೆ G75 ಪ್ರೋಗ್ರಾಮ್ ಇಷ್ಟೇ. ಒಂದ್ಸಲ ನೀಟಾಗಿ ರೆಕಾರ್ಡ್ ಮಾಡ್ಕೊಳ್ಳಿ ನೋಡಿ. ಬೇರೆ ಪ್ರೋಗ್ರಾಮ್ ಏನಿದೆ ಸೇಮ್ ಅದೇ ಬೇಸಿಕ್ಸ್ ಇರುತ್ತೆ ನಿಮಗೆ. ರೆಫರೆನ್ಸ್ ಇದೆ, ಟೂಲ್ ನಂಬರು ಮತ್ತು ಆಫ್ಸೆಟ್ ನಂಬರು, ಕಾನ್ಸೆಂಟ್ ಸ್ಪಿಂಡಲ್ ಸ್ಪೀಡೇ ಇರಬೇಕು. ಗ್ರೂಯಿಂಗು, ಡ್ರಿಲ್ಲಿಂಗು, ಥ್ರೆಡ್ಡಿಂಗು ಇದಕ್ಕೆಲ್ಲ G97ನೇ ಯೂಸ್ ಮಾಡಬೇಕು. ಟರ್ನಿಂಗಿಗೆ ಮಾತ್ರ ಅದು ದೊಡ್ಡ ಡಯಾಮೀಟ್ರ್ ಇದ್ದಾಗ ಮಾತ್ರ ನೀವು G50 ಮತ್ತು G96 ಯೂಸ್ ಮಾಡಬೇಕು. ಬಾಕಿ ಟೈಮು G97ನೇ ಸಾಕಾಗಿರುತ್ತೆ. ನಮಗೆ ಡ್ರಾಯಿಂಗಲ್ಲಿ ನಮಗೆ 48 ಫಿನಿಷಿಂಗ್ ಡಯಾಮೀಟ್ರ್ ಇತ್ತು. ಸೊ ನಾವು 52 mm ಸೇಫ್ಟಿ ಡಿಸ್ಟೆನ್ಸಿಂದ 20 mm ಡಿಸ್ಟೆನ್ಸಿಂದ ಇಲ್ಲಿ ನೋಡಿ Z-18ಇಂದ ಶುರು ಮಾಡಿರೋವಂಥದ್ದು. ಆ್ಯಸ್ ಪರ್ ಡ್ರಾಯಿಂಗ್ ಪ್ರಕಾರ ಪ್ರೋಗ್ರಾಮ್ ಮಾಡಿದ್ದೀನಿ. ನಿಮಗೆ ಇವಾಗ ಇದರ ಸಿಮ್ಯುಲೇಷನ್ ತೋರಿಸ್ತೀನಿ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು. ಫಸ್ಟು ಹಳೆಯದನ್ನು ನಾವು ಅರೇಂಜ್ ಮಾಡಿಬಿಡುವ. ಇವಾಗ ಹೊಸದಾಗಿ ಆನ್ ಮಾಡ್ತಾಯಿದ್ದೀವಿ. ಮಿಷಿನ್ ಎಲ್ಲ ಸೇಫ್ಟಿ ಡಿಸ್ಟೆನ್ಸಲ್ಲೇ ಇಟ್ಕೊಂಡಿದ್ದೀವಿ. ಸೊ ನೀವು ಇವಾಗ ಇದ್ರ ಸಿಮ್ಯುಲೇಷನ್ಸ್ನ ನೋಡ್ಬೋದು. ಇಲ್ಲಿ ರ್ಯಾಪಿಡಲ್ಲಿ ಬಂದಿದೆ. ಇಲ್ಲಿ ನೋಡಿ, ಜೆಡ್ ನಮಗೆ ಎಷ್ಟರಿಂದ ಸ್ಟಾರ್ಟ್ ಆಗಬೇಕು? 18 mm ಇಂದ ಸ್ಟಾರ್ಟ್ ಆಗಬೇಕು. 18ಗೆ ಹೋಯ್ತಾ? ಸೈಡಲ್ಲಿ ಹಂಗೆ ರೀಡಿಂಗ್ಸ್ನ ನೋಡ್ತಾ ಇರಿ. 18 ಆಯಿತು. ಇವಾಗ ನಮಗೆ XL ಬರಬೇಕು. ನಮ್ಮ ಡಯಾಮೀಟ್ರ್ ಎಷ್ಟು?
8. ಸೊ ಅಲ್ಲಿವರೆಗೂ ಬರ್ತಾ ಇರುತ್ತೆ ನೋಡಿ. 0.5 ಪಿಕ್ ಆಗ್ತಾ ಬರ್ತಾ ಇರುತ್ತೆ ನೋಡಿ. 2.5 ಕೊಟ್ಟಿದ್ದೀವಲ್ಲ, ಅದು ಅಲ್ಲಿ ಮುಂದೆ ಹೋಗ್ತಿದೆಯಲ್ಲ ಡಿಸ್ಟೆನ್ಸು, ಅದು ಕೆಳಗಡೆ ಗ್ರೀನ್ ಬರ್ತಾ ಇರೋದು ನಿಮಗೆ 0.5 ಬರ್ತಾ ಇರೋವಂಥದ್ದು. 2.5 mm ತೆಕ್ಕೊಂಡು ಬರ್ತಾ ಇರುತ್ತೆ ಹಂಗೆ ಕೆಳಗಡೆ. 38 ನಮಗೆ ಗ್ರೂಯಿಂಗ್ ಡಯಾಮೀಟ್ರು. ಸೊ ಅದು ಹಾಗೆ ಬರ್ತಾ ಇರುತ್ತೆ. ನಿಮ್ಗೆ ಎಷ್ಟು ಗ್ರೂ ಬಿಡ್ತ್ ಬೇಕೋ ಅಷ್ಟು ಗ್ರೂ ಬಿಡ್ತನ್ನ ಹಂಗೆ ಕೊಟ್ಬಿಡ್ಬೋದು. ಬರೀ ಜೆಡ್ ಲೆಂತ್ ಒಂದು ಎಕ್ಸ್ಟ್ರಾ ಮಾಡಿಬಿಟ್ರೆ ನೀವು ಎಷ್ಟು ಉದ್ದ ಬೇಕಾದರೂ ಗ್ರೂ ಲೆಂತ್ನ ಕೊಡ್ಬೋದು. G75 ಯೂಸ್ ಮಾಡೋವಂಥ ರೀತಿ ಯಾವ ಥರ ಅಂದರೆ ಈ ಥರ ನೋಡಿ. ಇದು ನಿಮಗೆ ಪೀಸ್ನ ಡಯಾಮೀಟ್ರಿಗಿಂತ 2 mm ಮೇಲೆ ಇದೆ. ಇದು ನಿಮಗೆ ಪೀಸ್ ಎಕ್ಸಾಕ್ಟ್ ಫಿನಿಶ್ ಇರೋ ಡಯಾಮೀಟ್ರಿಂದ ಎಷ್ಟು ಡೆಪ್ತ್ ಹೋಗಬೇಕೋ ಆ ಡೆಪ್ತಿಗೆ ಬಂದಿದೆ. 48ಇಂದ 38 ಆ ಡೆಪ್ತಿನವರೆಗೂ ನಿಮಗೆ 2.5 mm ಇನ್ಕ್ರೀಸ್ ಆಗಿ 0.5 ಪಿಕ್ ಮಾಡಿಕೊಂಡು ಇಷ್ಟು ಗ್ರೂನ ತೆಗೆದುಬಿಟ್ಟಿದೆ. ಈ ಪೀಸ್ ನೋಡೋಕ್ಕೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸೋದಾದರೆ ಎಕ್ಸಾಕ್ಟಾಗಿ ಈ ಥರ ಇರುತ್ತೆ ನಿಮ್ಮ ಪೀಸು. ಅದು ನಾನು ಡ್ರಾಯಿಂಗ್ ತೋರಿಸಿದ್ನಲ್ಲ, ಇದು 11 mm ಕಾರ್ನರು. ಇದು ನಿಮಗೆ ಆ ಪೀಸ್ ಆ್ಯಸ್ ಪರ್ ಅದೇ ಪೀಸ್ ಅಲ್ಲ. ಸೊ ಇದು ನಿಮಗೆ ಸ್ಯಾಂಪಲ್ಗೆ ತೋರಿಸ್ತಾರೆ ಅಂಥದ್ದು. ಅದು ನೋಡಿ ಈ ಥರ ಟರ್ನಿಂಗ್ ಮಧ್ಯ ಗ್ರೂಯಿಂಗ್ ಬಂದರೆ ನೀವು ಇದನ್ನು ಟರ್ನಿಂಗ್ ಟೂಲಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ನೀವು ಗ್ರೂಯಿಂಗ್ ಟೂಲಲ್ಲೇ ಮಾಡಬೇಕು. ನಾವು 3 mm ಗ್ರೂಯಿಂಗಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನೋಡಿ. ಈ ಥರ ಒಂದು ಗ್ರೂ ಮಾಡಬೇಕು ಅಂದರೆ G75 ಯೂಸ್ ಮಾಡಬೇಕು. G75 ಯೂಸ್ ಮಾಡಿ ಈ ಥರ ನಾವು ಯೂಸ್ ಮಾಡಿ ಈ ಥರ ಗ್ರೂಯಿಂಗ್ನ ಮಾಡ್ಬೋದು. ಇದು ಸ್ಯಾಂಪಲ್ ಪೀಸು ನಿಮಗೆ ಎಕ್ಸಾಕ್ಟಾಗಿ ಇದೇ ಥರನೇ ಆ ಗ್ರೂ ಕಟ್ಟಿಂಗ್ ಆಗಿರುತ್ತೆ ಇವಾಗ. ಸೊ ಇದೇ ಥರ ಬೇರೆ ಬೇರೆ ಎಲ್ಲ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ ಈ ಚಾನಲ್ನಲ್ಲಿ. ನಿಮಗೆ ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವೀಡಿಯೋಗಳನ್ನ ಶೇರ್ ಮಾಡ್ತಾಯಿರಿ. ಹಾಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ಸ್ಗಳನ್ನ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವೀಡಿಯೋಗಳು ಮಾಡೋದಕ್ಕೆ ಅದೊಂದು ನಮ್ಗೆ ಆ ಕಡೆಯಿಂದ ರೆಸ್ಪಾನ್ಸ್ ಬಂದರೆ ವೀಡಿಯೋ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಒಳ್ಳೆ ಒಪಿನಿಯನ್ ನಮಗೆ ಬರುತ್ತೆ. ಸೊ ನೋಡಿ ಈ ಥರ ಎಲ್ಲ ಥರ ಯಾವ ಥರ ಬೇಕಾದರೂ ನಿಮಗೆ ನಮ್ಮ ಹತ್ರ ಸಿಗುತ್ತೆ ಪ್ರೋಗ್ರಾಮು. ರೇಡಿಯಸ್ ಥ್ರೆಡ್ಡಿಂಗಲ್ಲೇ ತುಂಬ ವೆರೈಟಿ ಇದೆ. ಅವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಮಗೆ ಆ ಕಡೆಯಿಂದ ರಿಯಾಕ್ಷನ್ ಬರಬೇಕು. ರಿಯಾಕ್ಷನ್ ಬಂದಾಗ ನೆಕ್ಸ್ಟ್ ವೀಡಿಯೋ ಮಾಡಬೇಕಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲ ಕಮೆಂಟ್ಸ್ ಮಾಡಿ ಏನು ಗೊತ್ತಾಯ್ತಾ ಗೊತ್ತಾಗಿಲ್ವಾ ಅಂತ. ಸೊ ಅದ್ರಗೋಸ್ಕರ ಕಾಯ್ತಾ ಇರ್ತೀವಿ. ನಮಸ್ಕಾರ.